ಮನುಷ್ಯ ಜೀವನ ಮುಖ್ಯವಾಗಿರುವಂತಹದ್ದು. ಊಟ ತಿಂಡಿ ಸೆಕೆಂಡ್ರಿ, ಮನೆ ಕಟ್ಟೋದು ಇನ್ನೊಂದು ಮತ್ತೊಂದು ಸೆಕೆಂಡ್ರಿ. ಇದೆಲ್ಲವೂ ಕೂಡ ಪ್ರಾಥಮಿಕವಾಗಿರುವಂತಹದ್ದು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದು. ಅಂದ್ರೆ ಏನು? ಬಿಲ್ಡಿಂಗ್ ಕಟ್ಟು ಸಂಪಾದನೆ ಮಾಡು ಆ ಉದ್ಧಾರಕ್ಕೆ ಅಲ್ಲ. ಅದು ಪ್ರಾಪಂಚಿಕ ವ್ಯವಹಾರದಲ್ಲಿ ಬೇಕಾಗಿರುವಂತಹ ಕೆಲವು ನಮಗೆ ಸಪೋರ್ಟಿವ್. ದೇಹ ಉಳಿಯುವುದಕ್ಕೆ ಆಹಾರ ಹೇಗೋ, ನೀರು ಹೇಗೋ, ಗಾಳಿ ಹೇಗೋ, ಅದಕ್ಕೆ ಬೇಕಾಗಿರುವಂತಹ ಒಂದು ಸಾಮಾಜಿಕ ಒಂದು ಸಪೋರ್ಟಿವ್ ಸಿಸ್ಟಮ್. ಅದು ಮುಖ್ಯವಾಗಿ ನಮ್ಗೆಲ್ರಿಗೂ ಬೇಕಾಗಿರುವಂತಹದ್ದು ಮೋಕ್ಷದ ಒಂದು ಹಾದಿಯಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶಕರು, ಗುರುಗಳು. ಅದರಲ್ಲಿ ಹೇಳ್ತಾರೆ, ಎಲ್ಲರಿಗಿಂತ ತುಂಬಾ ಸರಳ ಮಾರ್ಗ ಭಕ್ತಿಯ ಮಾರ್ಗ ಅಂತ ಹೇಳ್ತಾರೆ. ಯೋಗ ಸಾಧನೆ ಮಾಡಿ ಬರುವಂತಹ ಶರಣಾಗತ ಸ್ಥಿತಿ ಅದು ಒಂದು ರೀತಿಯಾದರೆ, ಬರೀ ನಾಮಸ್ಮರಣೆಯಿಂದ ಬರುವಂತಹ ಶರಣಾಗತಿ ತುಂಬಾ ಸರಳ, ತುಂಬಾ ಸುಲಭ. ಇವತ್ತಿನ ಅಣ್ಣವರಿಗೆ ಕೃಷ್ಣಪ್ಪ ಅವರು ಕೂಡ ಮೊನ್ನೆ ಫೋನಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು, ಈ ತರಹ ನಮ್ಮ ವಾರದ ಕಾರ್ಯಕ್ರಮ ಪ್ರತಿ ವಾರ ನಡೀತಾ ಇದೆ. ಇವತ್ತು ಇಲ್ಲಿಗೆ ಬಾಗೇಪಲ್ಲಿಗೆ ಬರೋ ಒಂದು ಫ್ಯಾಮಿಲಿ ಪ್ರೋಗ್ರಾಮ್, ಹಾಗೆ ಅಣ್ಣವರು ಮಾತಾಡಿಸ್ಕೊಂಡು ಇಲ್ಲಿಗೆ ಬರ್ತೇನೆ ಹಾಗೇನೆ ಅಂತ ಹೇಳಿದೆ. ಅವರು ಕೂಡ ತುಂಬಾ ಖುಷಿ ಆಯಿತು. ನಮಗೆ ಆತ್ಮತೃಪ್ತಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತಹದ್ದು, ಅತಿ ಹೆಚ್ಚಿನದು. ಇದು ಇನ್ನೊಂದು ರೀತಿ ವ್ಯಕ್ತಪಡಿಸುವಂತಹದ್ದು ಆ ರೀತಿಯ ಆತ್ಮಗಳ ಜೊತೆಗೆ ಇರುವಂತಹ, ಇದಕ್ಕೆ ಸಂಘ ಅಂತ ಹೇಳ್ತೇವೆ. ನಾವು ಬೇರೆ ಬೇರೆ ಕಾರಣಗಳಿಗೆ ಸಂಘವನ್ನ ಮಾಡ್ಕೊಂತೀವಿ, ಆದರೆ ನಾವು ಉದ್ಧಾರ ಆಗಲಿಕ್ಕೆ ಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಸಂಘ. ಸಂಘ ಸೇರೋದಕ್ಕೆ ಲೈಕ್ ಮೈಂಡೆಡ್ ಪೀಪಲ್ ಅಂದ್ರೆ ಈ ರೀತಿಯ ಆಧ್ಯಾತ್ಮಿಕ ಚಿಂತನೆಯನ್ನು ಹೊಂದಿರುವಂತಹವರು ಸಂಘ ಸೇರೋದಕ್ಕೆ ಈ ರೀತಿಯ ಮಹಾನ್ ಭಾವರ ಒಂದು ಉಪಸ್ಥಿತಿ. ನಾನು ಕೇಳ್ತಾ ಇದ್ದಾಗ ಇಬ್ರು ಕೊನೆಯಲ್ಲಿ ನಾವು ಹಂಚ್ಕೊಳ್ತಾ ಇದ್ದೀವಿ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅಂದ್ರೆ ಸ್ಕೂಲು ಕಾಲೇಜಲ್ಲಿ ಲೆಕ್ಚರ್ ಮಾಡೋ ತರಹ ಇಲ್ಲ. ಅವ್ರು ಹೇಳ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ಕಣ್ಮುಂದೆ ಕಾಣಿಸುವ ಅಷ್ಟು ನಮ್ಗೆ ಹೇಗೆ ಭಾಸವಾಗುತ್ತೆ ಅಂದ್ರೆ ನಾವು ಇನ್ವಾಲ್ವ್ಮೆಂಟ್ ಅಷ್ಟು ಪೂರ್ಣವಾಗಿ. ಅವರ ಅಷ್ಟು ಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಬರೋದಕ್ಕೆ ಇನ್ನೊಂದು ಕೂಡ ಕಾರಣ ಇದೆ, ನಿಮ್ಮೆಲ್ಲರ ಒಂದು ಭಾಗವಹಿಸುವಿಕೆ. 1000 ಜನ ಕೂತ್ಕೊಂಡು ಆಸಕ್ತಿ ಇಲ್ಲದೆ ಇರುವಂತಹ ಪ್ರವಚನ ಕೇಳ್ತಾ ಇದ್ರೆ ಮಾತಾಡಲಿಕ್ಕೆ ಸ್ಫೂರ್ತಿ ಇರೋದಿಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಸ್ಫೂರ್ತಿದಾಯಕವಾಗಿರುವಂತಹ ಒಂದು ಸಂಘ. ಮನುಷ್ಯನಿಗೆ ಜೀವನದಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿದೆ. ನೀವೆಲ್ಲರೂ ಕೂಡ ಇಷ್ಟೊಂದು ಆಸಕ್ತಿಯಿಂದ, ಸಾಮಾನ್ಯ ಅಲ್ಲ ಇದು, ಇಷ್ಟೊಂದು ಜನ, ಸುಮಾರು 70-80 ಜನ ಪ್ರತಿ ವಾರ ಆಸಕ್ತಿಯಿಂದ ಬಂದು ಸೇರುವಂತಹ, ಈಗ ಸದ್ಯಕ್ಕೆ ಇಷ್ಟು ಜನರಿಗೆ ಒಂದು ಅದೃಷ್ಟ ಬಂದಿದೆ, ಇದು ಇನ್ನಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಿ ಅವರು ಕೂಡ ಈ ಒಂದು ಪ್ರಸಾದವನ್ನ ಸ್ವೀಕರಿಸುವಂತಹ ಅದೃಷ್ಟ ಅವರಿಗೂ ಕೂಡ ಸಿಗಲಿ ಅಂತ ನಾನು ರಾಮನಲ್ಲಿ ಬೇಡ್ಕೊಳ್ತೇನೆ. ಶ್ರೀರಾಮನ ಕೃಪೆ ಎಲ್ರಿಗೂ ಸಿಗಲಿ. ರಾಮ ಯಾವಾಗಲೂ ಹೀಗೆ ಇದ್ದಾನೆ, ನಾವು ಅದನ್ನ ಸ್ವೀಕಾರ ಮಾಡಕ್ಕೆ ಬರಬೇಕಷ್ಟೇ. ಮನೆಯಲ್ಲಿ ಕೂತ್ಕೊಂಡು ಸ್ವೀಕಾರ ಮಾಡೋದಕ್ಕೆ ನಮ್ಮ ಒಂದು ಮನಸ್ಸು ಬುದ್ಧಿ ಕಾಯರಕ್ಕೆ ಇನ್ನ ಸಾಕಾಗಿಲ್ಲ. ಅದು ಆಗುತ್ತೆ, ಆದ್ರೆ ಆ ಮಟ್ಟಕ್ಕೆ ಬರದೇ ಇರುವಂತಹ ಇಲ್ಲಿಗೆ ಬರಬೇಕಾಗುತ್ತೆ ಅಷ್ಟೇ. ಪರಿಪಕ್ವವಾಗಿರುವಂತಹ ಎಲ್ಲಿದ್ರೂ ದರ್ಶನ ಆಗುತ್ತೆ.
ಸೊ ನಾವೆಲ್ಲರೂ ಆ ಮಟ್ಟಕ್ಕೆ ಹೋಗ್ಬೇಕಾಗಿದೆ. ನೀವು ಎಲ್ಲಿ ಇದೀರೋ ಅಲ್ಲೇ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಆ ಶಕ್ತಿ ಕೂಡ ನಿಮ್ಮಲ್ಲಿ ಬರ್ತದೆ. ಇಡೀ ನಮ್ಮ ಒಂದು ಊರು, ನಮ್ಮ ಸಮಾಜ, ನಮ್ಮ ಎಲ್ಲ ಕುಟುಂಬಗಳು ಕೂಡ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಭಾಗವಹಿಸಿ ಶ್ರೀರಾಮನ ಕೃಪೆ, ಜಾನಕಿ ಮಾತೆ, ಲಕ್ಷ್ಮಣ ಮತ್ತೆ ಹನುಮಂತ ಮಹಾಪುರುಷರು 4 ದಿನ. ಸೊ ಅವರ ಒಂದು ವಿಚಾರವನ್ನು, ಎಸ್ಪೆಷಲಿ ಸುಂದರಕಾಂಡ ತುಂಬಾ ಅದ್ಭುತವಾಗಿರುವಂತಹದ್ದು. ಇವತ್ತು ಅಣ್ಣ ಅವರ ಮತ್ತೆ ಕೃಷ್ಣಪ್ಪ ಅವರ ಒಂದು ನರಸಿಂಹಪ್ಪ ಅವರು ಅವರಿಬ್ರು ಫೋನಲ್ಲಿ ಮಾತಾಡಿದ್ರು. ಒಂದು 3 ದಿವಸ ಹಿಂದೆ ಮಗಳ ಒಂದು ಕಾರ್ಯಕ್ರಮ ಆ ವಿಚಾರದಲ್ಲಿ ಬಂದಿದ್ದೀವಿ ಅಂತ ಫೋನ್ ಮಾಡಿದ್ರು. ಇಬ್ರು ಮಾತಾಡಿದ್ರು. ಆಮೇಲೆ ಅಣ್ಣ ಅಂದ್ರೆ ಮೆಸೇಜ್ ಮಾಡಿದೆ, ಈ ಥರ ಭಾನುವಾರ ಬರ್ತಾ ಇದ್ದೀನಿ, ನಿಮ್ಮನ್ನು ನೋಡಬೇಕು. ಬನ್ನಿ ಬನ್ನಿ. ಆಮೇಲೆ ಸಾಯಂಕಾಲ ಕಾರ್ಯಕ್ರಮ ಇದೆ, ಇಲ್ಲಿಗೂ ಬಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಅಂತ. ನಿಮಗೆ ಎಷ್ಟು ಮಟ್ಟಿಗೆ ಖುಷಿ ಆಗಿತ್ತೋ ಗೊತ್ತಿಲ್ಲ, ನನಗಂತೂ ತುಂಬಾ ಆನಂದ ಆಯ್ತು, ತುಂಬಾ ಖುಷಿ ಆಯ್ತು. ಇಂತಹ ಈ 1 ದಿವಸ ಇರುವಂತಹ ಈ ಖುಷಿ ನಮ್ಗೆ ಮುಂದಿನ ವಾರ ಬರೋ ತನಕ ನಮ್ಮನ್ನ ಕಾಪಾಡುತ್ತೆ. ಇದು ಸಂಘದ ಒಂದು ಶಕ್ತಿ, ಸತ್ಸಂಗದ ಶಕ್ತಿ, ಪ್ರವಚನ ಶಕ್ತಿ. ಏನಾಗಿದೆ ಅಂದ್ರೆ ಬುಧವಾರ ಭಗವದ್ಗೀತೆ, ಭಾನುವಾರ ಸುಂದರಕಾಂಡ. ನಮ್ಮ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇದ್ದಾರೋ ಎಲ್ರಿಗೂ ಕೂಡ ಇವತ್ತು ಇದಾಯ್ತು, ಬುಧವಾರ ಯಾವಾಗ ಬರುತ್ತೆ, ಬುಧವಾರ ಆಯ್ತು, ಮತ್ತೆ ಭಾನುವಾರ ಯಾವಾಗ ಬರುತ್ತೆ ಅಂತ ಕಾದಿರ್ತಾರೆ. ಇದು ಗುರುಜರು ಹೇಳ್ತಾ ಇದ್ರು, ಲುಕಿಂಗ್ ಫಾರ್ವರ್ಡ್ ಅಂತ. ತುಂಬಾ ಅದ್ಭುತವಾಗಿರುವಂತಹ ಮುಂದೆ ಇಂತಹ ದಿವಸ ಒಂದು ಅದ್ಭುತ ಆಗುತ್ತೆ ಅನ್ನುವಂತಹದನ್ನ ಮನಸ್ಸಲ್ಲಿದ್ದಾಗ ನಾವು ಅದನ್ನ ಕಾದು ನೋಡ್ತಾ ಇರ್ತೇವೆ. ನಮ್ಮ ಗಮನ, ನಮ್ಮ ಯೋಚನೆ, ನಮ್ಮ ಮನಸ್ಸು ಅದರ ಕಡೆನೇ ಇರುತ್ತೆ. ನಮ್ಮ ಮನಸ್ಸು ಗಮನ ಯಾವುದ್ರ ಕಡೆ ಇದೆಯೋ ನಮ್ಮ ಇಡೀ ಸಿಸ್ಟಮ್ ಅದರ ಕಡೆನೆ, ಅದರಲ್ಲೇನೆ ಮುಳುಗುತ್ತೆ. ನಾವು ಸದಾ ಯಾವುದರಲ್ಲಿ ಮುಳುಗಿರ್ತೇವೋ ಅದು ನಮ್ಮನ್ನ ಕಾಪಾಡುತ್ತೆ. ಸೊ ಎಲ್ಲಿ ಮುಳುಗಬೇಕು? ಸದಾ ಭಗವಂತನಲ್ಲಿ, ಪರಮಾತ್ಮನಲ್ಲಿ. ಸೊ ಈ ರೀತಿಯ ಒಂದು ಕಾರ್ಯಕ್ರಮಗಳು ನಿಮಗೆ ಸಿಕ್ಕಿರುವಂತಹದ್ದು ನಿಮ್ಮ ಅದೃಷ್ಟ. ಎಲ್ಲರಿಗೂ ತುಂಬಾ ಪುಣ್ಯ ಮಾಡಿದ್ದೀರ. ಈ ಒಂದು ಸುಂದರವಾಗಿರುವ, ಚಿಕ್ಕದಾಗಿದೆ ಆದರೆ ತುಂಬಾ ಉಪಯುಕ್ತವಾಗಿ ಆಗ್ತಾ ಇದೆ ಈ ಒಂದು ಧ್ಯಾನ ಮಂದಿರ. ನಮ್ಮ ಸಿದ್ದಪ್ಪ ಅವ್ರನ್ನ ನೆನ್ಸ್ಕೊಬೇಕು. ಇವತ್ತು ಬಂದಿಲ್ಲ ಸರ್, ನಾನು ನಿಂತ್ಕೊಳ್ಳಿಲ್ಲ. ಬರ್ತಾರೆ ಇವತ್ತು ಈ ಭವನ ಸೃಷ್ಟಿಯಾಗಲಿಕ್ಕೆ ಅವರ ಕಾಣಿಕೆ, ಅವರ ಒಂದು ಶ್ರಮ ತುಂಬಾ ಅಪಾರವಾಗಿದೆ. ಹಿಂದೂಪುರದಿಂದ ತಿಮ್ಮಾರೆಡ್ಡಿ ಅವರು ಬಂದ ಇಲ್ಲಿ ಕ್ಲಾಸಸ್ ಮಾಡ್ತಾ ಇದ್ರು. ನಮ್ಮ ಸತ್ಯನಾರಾಯಣ ಶೆಟ್ಟಿ ಅವರು ಡೆಡಿಕೇಟೆಡ್ ಆಗಿ ಬೆಳಗಿನ ಒಂದು ಸಾಧನಾ ಕಾರ್ಯಕ್ರಮ 5 ಗಂಟೆಗೆ ಬಂದು ನಡೀತಾ ಇದೆ. ಪ್ರತಿ ನಿತ್ಯ 5 ಗಂಟೆಗೆ ಬಂದು ಭಾಗ ತೆಗೆದು ಯೋಗಾಭ್ಯಾಸ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಬಾಗೇಪಲ್ಲಿನಲ್ಲಿ ಇಷ್ಟೊಂದು ಜನ ಡೆಡಿಕೇಟೆಡ್ ಸಾಧಕರು ಇದ್ದಾರೆ. ಅವರೆಲ್ಲರ ಫಲ ಒಂದು ಪ್ರಸಾದ ನಮ್ಗೆಲ್ರಿಗೂ ಕೂಡ ಇದೆ. ನಿಮ್ಮ ಜೊತೆಗೆ ಸ್ವಲ್ಪ ಹೊತ್ತಲ್ಲ 2 ಗಂಟೆಗಳ ಕಾಲ ಅಮೃತವನ್ನೇ ನಮ್ಗೆಲ್ಲರೂ ಕೂಡ ಇದಕ್ಕಿಂತ ಭಾಗ್ಯ ಬೇಕಾ ನಮ್ಗೆ? ನನ್ನ ಹೃದಯಪೂರ್ವಕ ವಂದನೆಗಳು.